ಇವತ್ತು ನಾನು ನಿಮ್ಮನ್ನ ಕರ್ನಾಟಕದಲ್ಲೇ ಒನ್ ಆಫ್ ದಿ ಬ್ಯೂಟಿಫುಲ್ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಮನೆ ಬಗ್ಗೆ ತುಂಬಾ ಜನ ಗೊತ್ತಿಲ್ಲ ಅಂದ್ರು ಈ ಮನೆ ಓನರ್ ಬಗ್ಗೆ 90% ಆಫ್ ಕರ್ನಾಟಕ ಜನಕ್ಕೆ ಗೊತ್ತೇ ಇರುತ್ತೆ. ಈ ಕವಿ ಬರ್ದಿರೋ ಎಲ್ಲಾ ಕವಿತೆಗಳು ಕವನಗಳನ್ನ ಓದಿ ಅರ್ಥ ಮಾಡ್ಕೊಳಕ್ಕೆ ಮಿನಿಮಮ್ 2 ಜನ್ಮ ಬೇಕು. ನಾ ನಿನಗೆ ನೀ ಎನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ಯಾಕಂದ್ರೆ ಅಷ್ಟು ಒಳ ಅರ್ಥಗಳು ಮತ್ತೆ ಸಾರಾಂಶಗಳಿರುತ್ತೆ. ಇವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನು ಆಗಿಲ್ಲ ಅಂದ್ರು ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಅವ್ರ ಮನೆ ನೋಡಿಲ್ಲ ಅವ್ರಿಗೋಸ್ಕರ ಈ ಒಂದು ವಿಡಿಯೋ. ವೆಲ್ಕಮ್ ಟು ಕವಿ ಮನೆ. ಈ ಒಂದು ಜಾಗ ತೋರ್ಸಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ನೆಲ್ಲಾರನ್ನು ಎಲ್ಲಿ ಬಿಟ್ಟಿದ್ದೆ ಅಲ್ಲಿಂದ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ಲೈಟ್ ಕಂಟಿನ್ಯೂಟಿ ಇರ್ಲಿ ಅಂತ. ನಿಮ್ಗೆಲ್ಲ ಗೊತ್ತಿರಂಗೆ ಲಾಸ್ಟ್ ವಿಡಿಯೋದಲ್ಲಿ ಜೆಡ್ ವ್ಯೂ ಪಾಯಿಂಟ್ ನ ನೋಡ್ಕೊಂಡು ಈ ಸ್ವರ್ಗ ತರ ಕಾಣೋ ಗೇಟ್ ಇಂದ ಆಚೆ ಬಂದು ಲೈಟ್ ಆಗಿ ಒಂದು ಟೀ ಕುಡ್ಕೊಂಡು ಹುಡುಗರಿಗೆಲ್ಲ ಬಾಯ್ ಹೇಳಿ ಮೈನ್ ರೋಡ್ ಬರ್ತಾ ಇದ್ದಂಗೆ ಕಟ್ಲಾಗೋಗಿತ್ತು. ಸೊ ಎಲ್ಲಾನ ಒಂದ್ ಕಡೆ ಸ್ಟೇ ಮಾಡೋಣ ಅಂತ ಈ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಟೆಂಟ್ ಹಾಕ್ದೆ. ಟೆಂಟ್ ಪಿಚ್ ಮಾಡ್ತಾ ಇದ್ದಂಗೆ ಲೈಟ್ ಆಗಿ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಇವಾಗ ಮಳೆಲಿ ಹೇಗ್ ಕುಕಿಂಗ್ ಮಾಡ್ಬೇಕು ಅಂತ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ ನೋಡಿ. ಇವತ್ತು ಮಳೆಯಲ್ಲಿ ಅನ್ನ ಮಾಡ್ಕೊಂಡು ತಿಂತಾ ಇದ್ದೀನಿ. ಊಟ ಮಾಡ್ಕೊಂಡು ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣನೇ ಒಂದು ಸೂಪರ್ ಟಾಸ್ಕ್ ಕಾಯ್ತಾ ಇತ್ತು ನನಗೋಸ್ಕರ. ಕಳ್ಳೋ ಮಾಡಲ್ ಗಾಡಿ ಇದು ತಳ್ಳಿ ಬಿಡಪ್ಪ. ಅಯ್ಯಯ್ಯೋ ಇನ್ನ ಸ್ಟಾರ್ಟ್ ಆಗಿಲ್ಲ. ಕರ್ಕೊಡ್ದವ್ರು ನಿಂತಾಯ್ತು. ಸೆಕೆಂಡ್ ರೌಂಡ್ ತಳ್ಳೋಣ. ವಿಡಿಯೋ ಮಾಡ್ಕೊಂತಳಕ್ಕಾಗಲ್ಲ ಇವಾಗ, ಹಂಗೆ ತಳ್ಳು. ಫೈನಲಿ ವಿ ಡಿಡ್ ಇಟ್. ಬೆಳಗ್ಗೆ ಲಾರಿ ತಳ್ಳಿ ಮುಗಿಸಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಲೈಟಾಗಿ. ಇನ್ನ ಒಂದು ಹೇಳೋದು ಮರ್ತೋದೆ ಗುರು. ಬೆಳಗ್ಗೆ ಎದ್ದು ಹೋಗಿ ಫೋನ್ ಚಾರ್ಜ್ ಹಾಕೋಣ ಅಂತ ಹೋದ್ರೆ ಪೆಟ್ರೋಲ್ ಬಂಕಲ್ಲಿ ಬಡ್ಡಿ ಮಗನ್ ಕರ್ಜಾ ಕಚ್ಬಿಡ್ತು. ಸರಿಯಾಗಿ ತೊಡೆಯಲ್ಲ ಅನ್ನೋತೈತೆ ಬೆಳ್ಳಗ್ ಕಚ್ಚಿದ್ಗೆ. ನೋಡಿ ಇಲ್ಲಿ ಈ ಬೆಳ್ಳಗ್ ಕಚ್ಚಿದೆ ಸರಿಯಾಗಿ. ಅಲ್ಲಿರೋ ಲೋಕಲೈಟ್ ಜೊತೆ ಮಾತಾಡ್ತಾ ಸುತ್ತ ಏನೇನ್ ಜಾಗ ಇದೆ ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತ ಕೇಳಿದಾಗ ಎಲ್ಲಾರ ಬಾಯಲ್ಲೂ ಬಂದಿದ್ದು ಒಂದೇ ಜಾಗದ ಹೆಸರು, ಅದೇ ಕವಿ ಮನೆ. ತುಂಬಾ ಸತಿ ಶಿವಮೊಗ್ಗಕ್ಕೆ ಬಂದಿದ್ರು, ಕವಿ ಮನೆಗೆ ಒಂದ್ಸತಿ ಕೂಡ ಹೋಗಿರ್ಲಿಲ್ಲ. ಇನ್ಯಾಕ್ ತಡ ಮಾಡೋದು ಅಂತ ಗಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಯ್ತು ನನಗೆ ಅವ್ರ ಮನೆ ಎಷ್ಟು ಚೆನ್ನಾಗಿದ್ಯೋ ಅದಕ್ಕಿಂತ ಹತ್ರಷ್ಟು ಚೆನ್ನಾಗೆ ಅವ್ರು ಇದ್ದಿದ್ ಊರು ಅಂದ್ರೆ ಕುಪ್ಪಳ್ಳಿ ಇದೆ. ಆ ಊರಿನ ಮಳೆ ಗಾಳಿ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದಂಗೆ ಕವಿ ಮನೆ ಕೂಡ ಸಿಕ್ಕೇ ಬಿಡ್ತು. ಕುವೆಂಪು ಅವ್ರ ಮನೆ ಹತ್ರ ಹೋಗಿ ನಾನು 7ನೇ ಕ್ಲಾಸಲ್ಲಿ ಏನೇನು ಕುವೆಂಪು ಬಗ್ಗೆ ಓದಿದ್ದೀನಿ ಎಲ್ಲಾನು ತಿಳಿಸ್ಬಿಡ್ಬೇಕು ಈ ಒಂದು ವಿಡಿಯೋದಲ್ಲಿ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗಿದ್ ನಾನು. ಅಲ್ಲಿ ಹೋದ್ಮೇಲೆ ಒಂದು ಮಾತು ಕೂಡ ಹಾಡಕ್ಕಾಗ್ಲಿಲ್ಲ. ಅಷ್ಟು ಪ್ರಶಾಂತತೆ ಇದೆ ಆ ಒಂದು ಮನೆ ಹತ್ರ. ಈ ಒಂದು ಮನೆ ಹೋಮ್ ಟೂರ್ ವಿಡಿಯೋ ಮಾಡಕ್ಕೆ ಯಾರಿಗೂ ಬಿಡಲ್ಲ. ಆದ್ರೆ ಒನ್ಸ್ ನೀವು 10 ರೂಪಾಯಿ ಟಿಕೆಟ್ ತಗೊಂಡು ಒಳಗ್ ಹೋದ್ರೆ ಆಚೆ ಬರಕ್ಕೆ ಮನ್ಸಾಗಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ ಮನೆ. ಕುವೆಂಪು ಅವ್ರು ಯೂಸ್ ಮಾಡ್ತಾ ಇದ್ದಂತ ಸೇಫ್ಟಿ ಪಿನ್ ಇಂದ ಹಿಡಿದು ಅವ್ರ ಬೆಳೆನ ಬೆಳೆದು ಅದನ್ನೆಲ್ಲ ತುಂಬ್ಕೊಳಕ್ ಯೂಸ್ ಮಾಡ್ತಾ ಇದ್ದ ಸ್ಟೋರೇಜ್ ಬಾಕ್ಸ್ ತನಕ ಪ್ರತಿ ಒಂದನ್ನು ಕಲೆಕ್ಟ್ ಮಾಡಿ ಅದನ್ನ ನೀಟಾಗಿ ಎಕ್ಸಿಬಿಟ್ ಮಾಡಿದ್ದಾರೆ. ನೋಡ್ಬೋದು ನೀವು ಅದನ್ನ. ಅಂಡ್ ಅವ್ರ ಸ್ಟಡಿ ರೂಮು, ಅವ್ರು ಎಲ್ಲಿ ಕೂತ್ಕೊಂಡು ಕವನಗಳನ್ನ ಬರಿತಾ ಇದ್ರು ಅದನ್ನೆಲ್ಲಾನು ನೋಡ್ಬೋದು ನೀವು. ಕುವೆಂಪು ಮನೆ ಪಕ್ಕನೆ ಇಲ್ಲಿ ಕವಿಶೈಲ ಅಂತ ಏನೋ ಇದೆ. ಇಲ್ಲಿ ನೋಡೋಣ ಬನ್ನಿ ಏನಿದೆ. ಏನಂತ ಗೊತ್ತಿಲ್ಲ ನನಗೂ ಇದು. ನಾನು ಹೋಗ್ಬಿಡ್ತಾ ಇದ್ದೆ ವಾಪಸ್ಸು. ಬಟ್ ಅಲ್ಲಿ ಯಾರನ್ನ ಕೇಳಿದಾಗ ಚೆನ್ನಾಗಿದೆ ವ್ಯೂ ಮೇಲಿಂದ ಅಂತ ಅಂದರು. ಆ್ಯಂಡ್ ಮೇಲ್ ಏನಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಈ ಒಂದು ಮನೇಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಯಾಕಂದರೆ ಫುಲ್ಲು ಎಲ್ಲ ಫೋಟೋ ಗೀಟೋ ಎಲ್ಲ ಇದೆ. ಕುವೆಂಪು ಅವ್ರದ್ದು ಹುಟ್ಟಿನಿಂದ ಅವ್ರದ್ದು ಸಾವು ತನಕ ಎಲ್ಲನೂ ಏನೇನಿತ್ತು ಅವ್ರ ಮನೇಲಿ
ಎಲ್ಲ ವಸ್ತುಗಳೂ ಈ ಒಂದು ಮನೇಲಿದೆ. ಅದನ್ನ ವಿಡಿಯೋದಲ್ಲಿ ನೋಡಿದ್ರೆ ಚೆನ್ನಾಗಿರಲ್ಲ, ನೀವೇ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅದ್ರ ಬ್ಯೂಟಿ ಏನಂತ. ಸೊ ಇವಾಗ ಕವಿ ಶೈಲಿಯಾಗಿ ಹೋಗ್ತಾ ಇದೀವಿ. ಕವಿ ಶೈಲಿಯಾಗಿ ಹೋಗೋ ದಾರಿಲೇ ಕವಿ ಮನೆ ಸುತ್ತ ಕಾಣೋ ಮರ ಗಿಡಗಳನ್ನೆಲ್ಲ ನೆಟ್ಟಿ ಮೇಂಟೈನ್ ಮಾಡ್ತಾ ಇರೋ ಜನ ಕೂಡ ಸಿಗ್ತಾರೆ. ಏನಕ್ಕ ಇದು ಮಶ್ರೂಮ್ ತೆಗಿತಾ ಇದ್ದೀರಾ? ಇದು ತಿನ್ನೋ ಮಶ್ರೂಮಾ? ನೋಡ್ಬೋದಾ? ಎಲ್ಲಿ ಸಿಗುತ್ತಿದು? ಇಲ್ಲೇ ಇರುತ್ತೆ, ಇದು ಮಾಡ್ತೀರಾ? ಹಾಂ ಹಾಂ. ಇದರಲ್ಲಿ ಏನು ಸಾರು ಮಾಡ್ಕೊತೀರಾ? ಪಲ್ಯ ಥರ ಮಾಡ್ತೀರಾ? ಹಾಂ ಹಾಂ ಹಾಂ. ಇದು ಹೆಂಗ್ ಗೊತ್ತಾಗುತ್ತೆ ಇದೆ ಅಣ್ಬೆ ಇದು ಅಂತ? ಇನ್ನೊಂದು ಇದ್ರದ್ದಲ್ಲ, ವಿಷದಲ್ಲ ಇರುತ್ತಲ್ಲ ಅಣ್ಬೆ ಇದೆ ಅಂತ. ಹೌದಾ? ಇದು ಸಿಪ್ಪೆ ಎಲ್ಲ ಕಿತ್ಬಿಟ್ಟು ತಿಂತೀರಾ ಈ ಥರ? ನಮ್ದು ಬೆಂಗಳೂರು ಅಕ್ಕ. ಇದೇನಕ್ಕ ಅದು? ಹೌದಾ? ನಿಮ್ಮ ಹೆಸ್ರಕ್ಕ? ಜಯಂತಿ. ಇದನ್ನು ತಿಂತಾರಾ? ಫುಲ್ ವೈಟ್ ಮಾತ್ರ ತಿನ್ಬೇಕು. ಹಾ. ಇದರಲ್ಲೂ ಪಲ್ಯ ಮಾಡ್ತಾರಾ? ಇಲ್ಲ, ಹೌದಾ? ಇದನ್ನು ಮರದಡೆ ಮಾತ್ರ ಬಿಡೋದ? ಈ ಟೊಪ್ಪಿ ಹಾಕೊಂಡ್ಲಾ? ಇವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಸ್ವಲ್ಪ ಮೇಲೆ ಹೋಗ್ತಾ ಇದ್ದಂಗೆ ಕವಿ ಸಮಾಧಿ ಜೊತೆ ಒಂದು ಬ್ಯೂಟಿಫುಲ್ ವ್ಯೂ ಕೂಡ ಓಪನ್ ಅಪ್ ಆಗುತ್ತೆ. ಸೊ ಇವಾಗ ನಾವು ಕುವೆಂಪು ಅವ್ರ ಮನೆ ನೋಡಿದ್ದಾಯ್ತು, ಮುಗಿಸ್ಕೊಂಡು ಸಕ್ಕತ್ ಹೊಟ್ಟೆ ಹಸಿತಾಯ್ತು. ಸೊ ಅಂಗಡಿಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಸ್ಕೊಂಡು ಕುಕ್ ಮಾಡ್ಕೊಳಕ್ಕೆ ಅಂತ ಈ ಒಂದು ಕುವೆಂಪು ಕುಪ್ಪಳ್ಳಿ ನಿಲ್ದಾಣಕ್ಕೆ ಬಂದೀನಿ, ಬಸ್ ನಿಲ್ದಾಣಕ್ಕೆ ಬಂದೀನಿ. ಬಸ್ ಸ್ಟ್ಯಾಂಡ್ ಮುಂದೆ ಹಾಕಿ ಗಾಡಿನ ಅಲ್ಲಿ ಕುತ್ಕೊಂಡು ಏನಾದರೂ ಮಾಡಿಕೊಂಡು ಮ್ಯಾಗಿ ಕುಕ್ ಮಾಡಿಕೊಂಡು ತಿಂತೀನಿ. ನೋಡಿ ಈ ಕಡೆ ಹೋದರೆ ಕುವೆಂಪು ಮನೆ, ಹಿಂಗೆ ಬರ್ತಾ ಇದ್ದಂಗೆ ಇಲ್ಲಿ ಮ್ಯಾಗಿ ತೊಗೊಂಡಿದ್ದೀನಿ, ಮ್ಯಾಗಿ ಬೇಯಿಸ್ಕೊಂಡು ತಿನ್ನೋಣ ಬನ್ನಿ. ಕುವೆಂಪು ಮನೇನ ಜಾಸ್ತಿ ತೋರ್ಸಕ್ಕಾಗಿಲ್ಲ, ಆದ್ರೆ ನೆಕ್ಸ್ಟ್ ಬರ್ತಾ ಇರೋ ವಿಡಿಯೋ ನಾನೇ ಫುಲ್ ಎಕ್ಸೈಟ್ ಆಗಿದ್ದೀನಿ ಆ ವಿಡಿಯೋಗೋಸ್ಕರ. ಅಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಎಲ್ಲ. ಸೊ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮತ್ತೆ ಶೇರ್ ಮಾಡಿ ಇಷ್ಟ ಆಗಿದೆ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.